ಇತ್ತೀಚೆಗೆ ಕರ್ನಾಟಕದ ಒಬ್ಬ ಬುದ್ಧಿಜೀವಿಯೊಬ್ಬರು ಒಂದು ಹೇಳಿಕೆ ಕೊಟ್ಟರು. ರಾಮ ಲಕ್ಷ್ಮಣ ಹಿಂಸಕರು ಪೀಡಕರು ಅನ್ನುವ ಅರ್ಥದ ಹೇಳಿಕೆ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿರಬೇಕಾಗಿಲ್ಲ, ಗೊತ್ತಿಲ್ಲ ಅಂದರೆ ಒಳ್ಳೆಯದೇ. ಬಟ್ ಅವ್ರು ಹಿಂದೊಂದು ಸಲ ನನ್ನ ಡಿಬೇಟ್ನಲ್ಲಿ ವಾದ ಮಾಡುವಾಗ ಭಗವದ್ಗೀತೆ ಹಿಂಸೆಗೆ ಪ್ರಚೋದನೆ ಕೊಡುವಂಥ ಪಠ್ಯ ಅಂತಂದರು. ಅರ್ಜುನನನ್ನು ನೀನು ಬಂಧುಗಳು ಅನ್ನಬೇಡ, ಅಣ್ಣ ತಮ್ಮಂದರು ಅನ್ನಬೇಡ, ಕೊಂದು ಬಿಡು ಅವರನ್ನು ಅಂತ ಹಿಂಸೆಗೆ ಪ್ರಚೋದನೆ ಕೊಡ್ತಾನೆ ಕೃಷ್ಣ. ಹಿಂಸೆಗೆ ಪ್ರಚೋದನೆ ಕೊಡುವ ಗ್ರಂಥನ ಮಕ್ಕಳು ಓದಬಾರ್ದು, ಯಾರೂ ಓದಬಾರ್ದು ಅಂತಾರೋ ರಾಮ. ಅದು ಬೇರೆ ಏನಂತೀರಿ? ಹಿಂಸೆಗೆ ಪ್ರಚೋದನೆನೇ ಅಲ್ವಾ? ಯುದ್ಧ ಮಾಡು, ತಲೆ ಕೆಡಿಸ್ಕೋಬೇಡ, ನೀನು ಬಂದು ಬಳಗ ಏನು ನೋಡ್ಬೇಡ, ಕೊಂದು ಹಾಕೋರನ್ನ. ಯಾರಿಗೆ ಹೇಳಿದ್ದು? ಸೈನಿಕನ್ ಹೇಳಿದ್ದು. ಅರ್ಜುನ ಸೈನಿಕ ಅಲ್ವಾ? ಸೈನಿಕ ಆದವನು ದೇಶವನ್ನು ರಕ್ಷಿಸೋದಷ್ಟೇ ಅವನ ಕರ್ತವ್ಯ. ಆ ದೇಶಕ್ಕೆ ತೊಂದರೆ ಕೊಡೋನು ಯಾರಾದ್ರೂ ಅವನು ಹಿಂಸಿಸ್ಲೇಬೇಕು. ಅಯ್ಯೋ ನನ್ನ ಬಾಯಿ ಅವನು ಆ ಕಡೆ ಇರೋನು ಅಂತ ಅವನು ಸ್ಪೇರ್ ಮಾಡ್ಬೋದಾ? ಈಗ ಒಬ್ಬ ಪೊಲೀಸ್ ಆಫೀಸರ್, ನಾನು ಆಗ್ಲೇ ಅದೇ ಕತೆ ಹೇಳದ್ನಲ್ಲ. ಸೊ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ಬೇಕು. ಸೈನಿಕ ಅದನ್ನ ಹಿಂಸೆಗೆ ಪ್ರಚೋದನೆ ಅನ್ನುವಂತೆ ನೋಡಬಹುದು. ಹೌದು, ಅರ್ಜುನ ಸೈನಿಕ ಅಲ್ವಾ? ನೀನೊಬ್ಬ ವಿದ್ಯಾರ್ಥಿ ಆಗಿದ್ರೆ ಅದನ್ನ ಬೇರೆ ರೀತಿಯಾಗಿ ನೋಡ್ಬೇಕು. ಇಲ್ಲ, ನಾನು ಹೇಳೋದು ಕರ್ತವ್ಯದ ವಿಚಾರ ಬಂದಾಗ ನೀನು ನನ್ನವರು ಬೇರೆಯವರು ಅಂತ ನೋಡಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ, ಆಯ್ತಾ? ಸೊ ತಪ್ಪು ಮಾಡಿದವ್ರು ನನ್ನವನು ಅಂತ ಸ್ಪೇರ್ ಮಾಡಬೇಡ ಅಂತ ಹೇಳೋದು. ನೀನು ಯುದ್ಧ ಮಾಡು ಅಂತ ಪ್ರಚೋದಿಸಿದ್ದಲ್ಲ, ಧರ್ಮವನ್ನ ಉಳಿಸು ಅಂತ ಪ್ರಚೋದಿಸಿದ್ದು. ಧರ್ಮವನ್ನ ಉಳಿಸೋದಕ್ಕೆ ಸಾಮವಾಯ್ತು, ಭೇದವಾಯ್ತು, ದಾನವಾಯ್ತು, ಈಗ ದಂಡೋಪಾಯ ಒಂದೇ ಉಳಿದಿದ್ದು. ಎಲ್ಲಾ ನೆಗೋಸಿಯೇಷನ್ಸ್ ಆಯ್ತು. ನಮ್ಮ ಕಡೆಯಿಂದ ಪಾಕಿಸ್ತಾನ ಜೊತೆ ಎಷ್ಟೊಂದು ಆಗ್ಲಿಲ್ವಾ? ಅವ್ರು ಅಂಡರ್ ಟೇಬಲ್ ಮಾಡ್ತಾನೆ ಇದ್ರು, ನಾವು ಟೇಬಲ್ ಮೇಲೆ ಹೇಳ್ತಾನೆ ಇದ್ವಿ, ಕೆಳಗೆ ಮಾಡ್ತಾನೆ ಇದ್ರು. ಕೊನೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕಾಗಿ ಬಂತು. ಶಾಠ್ಯಂ ಪ್ರಯೋಕ್ತವ್ಯಂ ಅಂತ ಅಂದ್ರೆ ತುಂಬಾ ಹಠಮಾರಿಗಳಿಗೆ ಅವ್ರಿಗೆ ಹೇಗ್ ಬೇಕೋ ಪಿಶಾಚಿನಾಂ ಪೈಶಾಚಿ ಭಾಷಾ ಅಂತ ಅವ್ರಿಗೆ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ. ಎಲ್ಲಾ ಉಪಾಯಗಳು ನಿಷ್ಫಲವಾದ ಮೇಲೆ ಯುದ್ಧ ನಿರ್ಣಯ ಆಗಿತ್ತು. ಈಗ ಅವರನ್ನ ಬಿಟ್ಕೊಟ್ರೆ ದ್ರೌಪದಿಗೆ ನ್ಯಾಯ ಸಿಕ್ಕಲ್ಲ, ಪಾಂಡವರಿಗೆ ನ್ಯಾಯ ಸಿಕ್ಕಲ್ಲ, ಎಷ್ಟೋ ಜನರಿಗೆ ನ್ಯಾಯ ಸಿಕ್ಕೋದಿಲ್ಲ. ಈಗ ನಾವು ಟೆರರಿಸ್ಟ್ನ ಬಿಟ್ಬಿಟ್ರೆ, ನೋಡಪ್ಪ ಹಿಂಸಾಚಾರ, ಟೆರರಿಸ್ಟು ಪಾಪ ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ, ಬಿಟ್ಬಿಡು ಅಂತ ಹೇಳ್ಬಿಟ್ರೆ ಟೆರರಿಸ್ಟ್ಗೆ, ಇದು ಸೈನಿಕ ಬಿಟ್ಕೊಟ್ರೆ ಅವ್ನು ಬಂದು 1000 ಜನ ಸಾಯಿಸ್ತಾನೆ. ಒಬ್ಬನನ್ನ ಟೆರರಿಸ್ಟ್ನ ಹೊಡೆದು ಬೀಳ್ಸಿದ್ರೆ 1000 ಜನ ಪ್ರಾಣ ಉಳಿಯತ್ತೆ. 1000 ಜನ ಪ್ರಾಣ ಉಳಿಸಕ್ಕೆ ಒಬ್ಬ ಸಾಯ್ಬೇಕಲ್ಲಿ. ಅದೇ ನಿಜವಾದ ಅಹಿಂಸೆ. ಅದು ನಿಜವಾದ ಅಹಿಂಸೆ. ಇದು ಈ ತರ ಡೋಂಗಿಯ ಹಿಂಸೆ ಅಲ್ಲ. ಏನಾದ್ರು ಬಾಯಿ ಮುಚ್ಕೊಂಡು ನೋಡ್ತಾ ಕುತ್ಕೊಂಡ್ಬಿಡು, ಹಿಂಸಾಚಾರವೇ ಬೇಡ. ಹಿಂಸಾಚಾರ ಮಾಡೋರು ಮಾಡ್ತಾನೆ ಇರ್ತಾರೆ. ಹಿಂಸಾಚಾರ ಮಾಡೋರ್ನ ಖಂಡಿಸೋದಕ್ಕಾಗಿ ಹಿಂಸೆ, ಧರ್ಮ ಹಿಂಸಾ ಅಂತ ಅದಕ್ಕೆ ಹೆಸರು. ಧರ್ಮ ಹಿಂಸಾ ಅಂತ. ಕ್ಷಾತ್ರ ಅಂತಂದ್ರೆ ಅವರು ಧರ್ಮವನ್ನ ರಕ್ಷಿಸೋದಕ್ಕೆ ಬೇಲಿ ಇದ್ದಂಗೆ. ಬೇಲಿ ಯಾಕೆ ಹಾಕ್ತೀಯ? ಭೂಮಿ ಎಲ್ಲ ಒಂದೇ ಅಂತಂದ್ರೆ ಕಾಡು ಪ್ರಾಣಿ ಬಂದು ತಿನ್ಕೊಂಡು ಹೋಗುತ್ತೆ ಹೊಲಾನ. ಬೇಲಿ ಹಾಕ್ಲೇಬೇಕು ಅಲ್ವಾ? ಹಾಗೆ ನಮ್ಮ ಧರ್ಮ ರಕ್ಷಣೆಗಾಗಿ ನಾವು ಅವನನ್ನ ಶಿಕ್ಷಿಸು ಅಂತ ಹೇಳಿದ್ದು. ಲಾಸ್ಟ್ ಕೊನೆ ಉಪಾಯವಾಗಿ ಹೇಳಿದ್ದು ಅದನ್ನ.